ಓಂ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ಪೋಷಕ ಬಂಧುಗಳು, ನೀವು ಸಾಕಷ್ಟು ಸರಿ ನನ್ನಲ್ಲಿ ಕೇಳಿದ್ರಿ, ನಮ್ಮ ಮಗ ಯಾಕೋ ಗೊತ್ತಿಲ್ಲ ಎಕ್ಸಾಮ್ ಟೈಮ್ನಲ್ಲಿ ಅವನಿಗೆ ಹುಷಾರಿಲ್ಲಂಗೆ ಆಗುತ್ತೆ, ಹೆಲ್ತ್ ಅಪ್ಸೆಟ್ ಆಗುತ್ತೆ, ಏನು ಮಾಡೋದು ಅಂತ. ನೋಡಿ, ಯಾವ್ಯಾವ ಮಕ್ಕಳಿಗೆ ಕರೆಕ್ಟಾಗಿ ಬರ್ಕೊಳ್ಳಿ. ಈಗ ಸುಮ್ಮನೆ ನೀವೇನೋ ತಲಾಟೆ ಮಾಡ್ಕೋಬೇಡಿ. ನಿಮ್ಮ ಮಕ್ಕಳು ಎಕ್ಸಾಮ್ ಸಮಯದಲ್ಲಿ ಅಥವಾ ಎಕ್ಸಾಮ್ ನಾಳೆ ಇದೆ ಅಂತ ಹೇಳಿದಾಗ ಅವರಿಗೆ ಜ್ವರದಲ್ಲಿ ಬೀಳ್ತಾರಾ? ಎಕ್ಸಾಮ್ ನಾಳೆ ನಾಡಿದ್ದು ಒಂದು ವಾರದಲ್ಲಿ ಇದೆ ಅಂತ ಹೇಳಿದಾಗ ಅವರು ಡಿಸೆಂಟ್ರಿ ಅಥವಾ ಭೇದಿ ಸ್ಟಾರ್ಟ್ ಆಗುತ್ತಾ? ಎಕ್ಸಾಮ್ ಇನ್ನು ಒಂದು ವಾರ ಇದೆ ಅಂತ ಹೇಳಿದಾಗ ಅವರು ತುಂಬ ಒತ್ತಡದಲ್ಲಿ ಆ ಕಡೆ ಈ ಕಡೆ ಈ ಬೆಕ್ಕು ಸುಟ್ಟ ಬಾಲ್ದಂಗೆ ಓಡಾಡ್ತಿರ್ತಾರಾ? ಯಾವ ಮಕ್ಕಳಲ್ಲಿ ಅಥವಾ ಯಾವ ವಿದ್ಯಾರ್ಥಿಗಳಲ್ಲಿ ಗೊತ್ತಿಲ್ದಂಗೆ ಅವರು ಬೆವರ್ತಾ ಇದ್ದಾರಾ? ಯಾವ ಮಕ್ಕಳಲ್ಲಿ ಗೊತ್ತಿಲ್ದಂಗೆ ನೀವು ನಂಬಲು ಅಸಾಧ್ಯವಾಗಿರ್ತಕ್ಕಂತಹ ಅವರ ಬಾಡಿ ಆರ್ಡ್ರ್ ಅಂತ ಹೇಳಿದ್ರೆ ದೇಹ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲದು ಏನಂತ ಹೇಳಿದರೆ ಎಕ್ಸಾಮ್ ಸಮಯದಲ್ಲಿ ಅವರಿಗೆ ಆ ಪರೀಕ್ಷಾ ಭಯ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ಅದು ನೇರವಾಗಿ ಕನೆಕ್ಟ್ ಆಗೋದು ಹೆಲ್ತಿನ ಮೇಲೆ. ಯಾವಾಗ ಹೆಲ್ತಿನ ಮೇಲೆ ಕನೆಕ್ಟ್ ಆಯಿತು ಅದು ಆಟೋಮೆಟಿಕ್ಲಿ ನೆಕ್ಸ್ಟ್ ಕನೆಕ್ಟ್ ಆಗೋದು ಭಾವನೆ ಮೇಲೆ, ನೆಕ್ಸ್ಟ್ ಕನೆಕ್ಟ್ ಆಗೋದು ಮನಸ್ಸಿನ ಮೇಲೆ. ಯಾವಾಗ ಮನಸ್ಸು ಮತ್ತು ಭಾವನೆ ಮೇಲೆ ಕನೆಕ್ಟ್ ಆಯಿತು ಆ ಮಗು ಎಕ್ಸಾಮ್ನ ಫೇಲ್ ಮಾಡ್ಕೊಳ್ಳುತ್ತೆ, ಎಕ್ಸಾಮ್ನಲ್ಲಿ ಪಾಸ್ ಆಗಲ್ಲ. ಹಾಗಾದರೆ ಇದರಿಂದ ಹೊರಗೆ ಬರಬೇಕಾದ್ರೆ 4 ಮಾರ್ಗಗಳಿದೆ. ಆ 4 ಮಾರ್ಗಗಳನ್ನು ಆ ಮಗು ಅನುಸರಿಸಿದರೆ ಖಂಡಿತ ಆ ಎಕ್ಸಾಮ್ನ ಹೆಲ್ತ್ ಅಪ್ಸೆಟ್ಟಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಅದರಲ್ಲಿ ಒಂದು ವಿಷ್ಣು ಸಹಸ್ರನಾಮನೂ ಸಹ. ಆ ವಿಷ್ಣು ಸಹಸ್ರನಾಮದ ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರ ಇದೆ, ಒಂದು ಶ್ಲೋಕ ಇದೆ. ಆ ಶ್ಲೋಕವನ್ನು ಆ ಮಗು ಪಠನೆ ಮಾಡಿದ್ರೆ ಸಾಕು. ಎಲ್ಲರಿಗೇನು ಎಕ್ಸಾಮ್ ಫಿಯರ್ ಇಲ್ಲ ರೀ. ಎಕ್ಸಾಮ್ ಫಿಯರ್ ಯಾರಿಗಿದೆ ಆ ಮಕ್ಕಳಿಗೆ ಈ ಮಂತ್ರ ಕೊಟ್ಟರೆ ಸಾಕು. ಓ ಅದ್ಭುತ! ನೀವು ಮಾಡಿ ನೋಡಿ ಒಂದು ಸರಿ. ಇದಕ್ಕೆ ಯಾವ ಮಾತ್ರೆ, ಯಾವ ಟ್ಯಾಬ್ಲೆಟ್, ಯಾವ್ದು ಇಂಜೆಕ್ಷನ್ ಏನು ವರ್ಕ್ ಆಗಲ್ಲ. ಯಾಕಂದ್ರೆ ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಮಲ್ಲಿ. ನಾವು ಮಾಡಿದ್ದೀವಿ, ಸಾವಿರಾರು ಮಕ್ಕಳಿಗೆ ನಾವು ಇದನ್ನು ರೆಡಿ ಮಾಡಿದ್ದೀವಿ. ವಿದ್ಯಾರಕ್ಷ ಅಂತ ಕಾರ್ಯಕ್ರಮ ಮಾಡಿದ್ದೀನಿ, ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಮಕ್ಕಳಿಗೆಲ್ಲ ನಾನು ಸಪೋರ್ಟ್ ಮಾಡಿದ್ದೀನಿ. ನೀವು ನಂಬಲು ಅಸಾಧ್ಯ. ನಿಮ್ಮ ಮಕ್ಕಳು ಸಹ ಈ ಒಂದು ವಿಚಾರದಲ್ಲಿ ವಿಶೇಷವಾಗಿ ಗಮನಿಸಿ. ಇದನ್ನು ಚಿಕ್ಕಲ್ಲಿದ್ದಾಗಲೇ ತೆಗೆದ್ರಿ ಬಚಾವ್. ದೊಡ್ಡವರಾದಮೇಲೆ ಡಿಗ್ರಿ ಎಲ್ಲ ಹೋದಾಗ ಅಥವಾ ಹೈಯರ್ ಎಜುಕೇಷನ್ ಹೋದಾಗ ಈ ರೀತಿಯ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವರು ಅಲ್ಲಿ ಸೋಲ್ತಾರೆ. ಸೋತಾಗ ನಿಮಗೆ ಬರೀ ಅವರ ಸೋಲಲ್ಲ, ನಿಮ್ಮ ಸೋಲೂ ಇರುತ್ತೆ. ಯಾಕಂದರೆ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ದುಡ್ಡು ಖರ್ಚಾಗಿರುತ್ತೆ ಅವಾಗ. ಹಾಗಾಗಿ ಇವಾಗಿನ ಚಿಕ್ಕಲ್ಲೇ ನಾವು ಆ ಒಂದು ವಿಚಾರವನ್ನು ಗಮನದಲ್ಲಿ ತೊಗೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಹಕಾರವನ್ನು ನಾವು ಮಾಡ್ತಾ ಬಂದರೆ ಖಂಡಿತ ರೆಡಿ ಆಗುತ್ತೆ. ನಿಮಗೆ ಸಂಪೂರ್ಣ ಸಹಕಾರ ನಾನು ಕೊಡ್ತೀನಿ ಸ್ನೇಹಿತರೆ, ಪೋಷಕ ಬಂಧುಗಳೇ. ಅದು ಅಗತ್ಯವಾಗಿ ಈ ವಿಷ್ಣು ಸಹಸ್ರನಾಮ ಯಜ್ಞಕ್ಕೆ ನೀವು ನನ್ನೊಟ್ಟಿಗೆ ಬನ್ನಿ. ಈ ಯಜ್ಞದಲ್ಲಿ ಒಂದು ಎಂಟ್ರಿ, ತದನಂತರದಲ್ಲಿ ಬೇಕಾದ್ದನ್ನು ಪ್ಲ್ಯಾನ್ ಮಾಡಿಕೊಂಡು ಆ ಮಕ್ಕಳನ್ನು ಒಂದು ಉನ್ನತ ಯಶಸ್ಸಿನ ಕಡೆಗೆ ನಾವು ಮತ್ತು ನೀವು ಸೇರಿ ನಾವು ಅವರಿಗೆ ಸಹಕಾರ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭವಾಗಿ.